ಬಂದಿದೆ ಅಂತ. ಆ ಸಾಂಗ್ ನ ತೆಗೆದು ಇವ್ರು ಈ ಫಿಲಮ್ ಹಾಕೊಂಡಿದ್ದಾರೆ. ಧ್ರುವ ಸರ್ಜಾ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ಸೊ ಹಿಂದಿನೋ ಪೊಗರು ಅದೇನೇನ್ ಮಾಡ್ಕೋಬಹುದು, ಅದಕ್ಕೆ ಯಾವ್ದು ಕಂಪೇರೇ ಇಲ್ಲ ಈ ಮೂವಿ. ಹೀರೋಯಿಂದ ಅಷ್ಟೇ ಓವರ್ ಆಕ್ಟಿಂಗ್ ಅಲ್ಲೇ ಇದೆ. ಸೊ ಹೇಳಲ್ಲ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ತಮ್ಮನೇಲ್ ಟೈಟಲ್ ಏನು ಅಂತ ನೋಡಿರ್ತಾರ. ಸೊ ಕೆಡಿ ಮೂವಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಏನಕ್ಕೆ ಸ್ಟೇಟ ಕೊಡ್ತಾ ಇದ್ದೀನಿ ಮೂವಿ ರಿವ್ಯೂ ಅಂತಂದ್ರೆ, ಸೊ ಆಲ್ರೆಡಿ 7 to 8 days ಆಗಿದೆ ಮೂವಿ ರಿಲೀಸ್ ಆಗಿ. ಸೊ ಏನಕ್ಕೆ ಇವಾಗ ಕೊಡ್ತಿರೋದು ಅಂತಂದ್ರೆ, ಒಂದು ವೀಕಿಂದು ರೆಸ್ಪಾನ್ಸ್ ಮೂವಿ ಹೇಗಿದೆ ಅಂತ ತಿಳ್ಕೊಂಡು, ಸೊ ಅದಕ್ಕೆ ಇವಾಗ ನಾನು ರಿವ್ಯೂ ಕೊಡ್ತೀನಿ ಈ ಮೂವಿದು. ಸೊ ಹೊಸಬ್ರು ನೋಡ್ತೀರಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತಾ ನಿಮ್ಗೆ ಒಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಡಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಪ್ರೇಮ ಅವರು ಸುಮಾರು ಮೂವಿ ತೆಗ್ದಿದ್ದಾರೆ. ಸೊ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ಮತ್ತೆ ಸಿಕ್ಕಾಪಟ್ಟೆ ಹಿಟ್ ಆಗುವಂತ ಮೂವಿಗಳು ಕೊಟ್ಟಿದ್ದಾರೆ. ಸೊ ಜೋಗಿ ಆಗಿರ್ಬೋದು, ಇಲ್ಲ ಕರಿಯ ಆಗಿರ್ಬೋದು, ಈ ತರ ಸುಮಾರು ಫಿಲಮ್ಗಳು ಕೊಟ್ಟಿದ್ದಾರೆ. ಈ ಮೂವಿಲಿ ಅಂದ್ರೆ ಅವ್ರ ಮೂವಿ ಸ್ಟೈಲ್ನ ಅವ್ರ ಮೂವಿನ ಕಾಪಿ ಮಾಡ್ಕೊಂಡ್ರೆ ಅದೇನು ತಪ್ಪೇನಿಲ್ಲ. ಅಂದ್ರೆ ಒಂದು ಸಾಂಗ್ ಬರುತ್ತಲ್ಲ, ಪತ್ರ ಬಂದಿದೆ ಅಂತ. ಹಳ್ಳಿ ಕಡೆ ಎಲ್ಲ ಸ್ಟೇಜಸ್ ಮೇಲೆ ನಾಟಕಗಳು ಆಡ್ತಾರೆ, ಡ್ರಾಮಾ ನಾಟಕ ಅದೆಲ್ಲ ಅಂತಲ್ಲ. ಸೊ 90% 95% ಎಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಸಾಂಗ್ಸ್. ಸೊ ಅದು ಆ ಸಾಂಗ್ ನ ತೆಗೆದು ಇವ್ರು ಈ ಫಿಲಮ್ ಹಾಕೊಂಡಿದ್ದಾರೆ. ಪತ್ರ ಬಂದಿದೆ ನೋಡು ಅಣ್ಣ, ಪತ್ರ ಬಂದಿದೆ ನೋಡು ಅಣ್ಣ ಧರ್ಮರಾಜಣ್ಣ, ಏನಪ್ಪ ಪತ್ರ ಬಂದಿದೆ ನೋಡೋ ಅಣ್ಣ, ಪತ್ರ ಬಂದಿದೆ ನೋಡೋ. ಏನಕ್ಕೆ ಈ ತರ ಅಲ್ಲ, ಈ ತರ ಫಿಲಮ್ ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟಿದ್ರು, ಈ ತರ ಏನಕ್ಕೆ ಕಾಪಿ ಎಲ್ಲ ಮಾಡಿದ್ದಾರೆ ಅನ್ನೋ ಗೊತ್ತಾಗಿಲ್ಲ. ಸೊ ಫಸ್ಟ್ ಹೇಳ್ಬೇಕಂತಂದ್ರೆ, ಧ್ರುವ ಸರ್ಜಾ ಅವರು ಸುಮಾರು ಒಂದು 2 ಫಿಲಮ್ ಆದ್ಮೇಲೆ, 2 ಫಿಲಮ್ ಒಂದು ಆವರೇಜ್ ಆಗಿ ರನ್ ಆದ್ಮೇಲೆ ಈ ಮೂವಿ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ರನ್ ಆಗ್ತಾ ಇದೆ. ಸೊ ಇದೇ ತರ ಫಿಲಮ್ಸ್ ಬರಲಿ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಸೊ ಒಳ್ಳೆ ಫಿಲಮ್ಸ್ಗಳು ಕೊಡಲಿ ಬೇರೆಯವರು ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಧ್ರುವ ಸರ್ಜಾ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಸೊ ಒಂದು ಯಾವ ತರ ಇದೆ ಅಂತಂದ್ರೆ, ಈ ತರ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ಸೊ ಹಿಂದೆ ಅವ್ರು ಏನೇನ್ ಮಾಡ್ಕೋಬೋದ್ರು, ಬೌದರು, ಭರ್ಜರಿ, ಮಾರ್ಟಿನೋ, ಪೊಗರು ಅದೇನೇನ್ ಮಾಡ್ಕೋಬೋದ್ರು, ಅದಕ್ಕೆ ಯಾವ್ದು ಕಂಪೇರೇ ಇಲ್ಲ ಈ ಮೂವಿ. ಸೊ ಈ ಮೂವಿ ಸ್ಟಾರ್ಟ್ ಆಗೋದು ಅರೌಂಡ್ ಒಂದು 1970 ಇಲ್ಲ 1980. ಸೊ ಈ ರೇಂಜ್ಗೆ ರೌಡಿಸಮ್ ಅಂದ್ರೆ ಅಂಡರ್ ವರ್ಲ್ಡ್ ಅವಾಗಿಂದ ಹೆಂಗಿತ್ತು, ಸೊ ಆ ತರ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಮೂವಿ ಇದು. ಆ ಒಂದು ಆತರ ಅಂಡರ್ ವರ್ಲ್ಡ್ ಮೇಲೆ ಬೇಸ್ ಮೇಲೆ ಮೂವಿ ತೆಗೆದಿರೋದು. ಸೊ ಇನ್ನೊಂದು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಶರ್ವಿನ್ ಸರ್ ಅವರು ಧ್ರುವ ಸರ್ಜಾ ಅವ್ರಿಗೆ ಅಣ್ಣಂದ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿಲಿ. ಸೊ ಯಾವ ತರ ಇದೆ ಅಂದ್ರೆ, ಸೊ ಹಂಗೆ ರಮೇಶ್ ಅರವಿಂದ್ ಸರ್ ಆಕ್ಟಿಂಗ್ ಇದೆಯಲ್ಲ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ಆ ತರ ಒಂದು ಸಖತ್ತಾಗಿ ಮಾಡಿದ್ದಾರೆ. ಸೊ ಈ ತರನು ಮಾಡ್ಬೋದು ಇವ್ರ ಕ್ಯಾರೆಕ್ಟರ್ಗೆ, ಇವ್ರಿಗೆ ರಮೇಶ್ ಅರವಿಂದ್ ಸರ್ಗೆ ಈ ತರನು ಕೊಡ್ಬೋದ ಒಂದು ಕ್ಯಾರೆಕ್ಟರು. ಸೊ ಒಂದು ಫಿಲಮ್ ಅಲ್ಲಿ ಅಂತ ಒಂದು ಆ ತರ ಒಂದು ಥಿಂಕ್ ಬರುತ್ತೆ. ಸೊ ಸಖತ್ತಾಗಿದೆ. ರಮೇಶ್ ಅರವಿಂದ್ ಸರ್ ಆಕ್ಟಿಂಗು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಟ್ವಿಸ್ಟ್ ಸರಿಯಾಗಿದೆ. ಲಾಸ್ಟಲ್ಲಿ ಒಳ್ಳೊಳ್ಳೆ ಟ್ವಿಸ್ಟ್ಗಳು ಬರುತ್ತೆ. ಮತ್ತೆ ಇನ್ನೊಂದು ಅವ್ರ ಜೊತೆಗೆ ಧ್ರುವ ಸರ್ಜಾ ಆಕ್ಟಿಂಗ್ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಹೀರೋಯಿನ್ ಇದಾರಲ್ಲ, ಟ್ರೈಲರ್ ನೋಡಿದ್ರೇನೆ ಒಂಥರ ಓವರ್ ಆಕ್ಟಿಂಗ್ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಇದಿದೆ. ಅದೇನಕ್ಕೆ ಅನ್ಕೊಟ್ಟಿದಾರೋ ನಂಗಂತೂ ಅರ್ಥನೇ ಆಗಿಲ್ಲ. ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡೋದಿದ್ರೇನೆ ಚೆನ್ನಾಗಿರುತ್ತೆ. ಸೊ ಈ ತರ ಒಂದು ರಾಗ ತಕ್ಕೊಂಡು ಓವರ್ ಆಕ್ಟಿಂಗ್ ಡೈಲಾಗ್ಸ್ ಎಲ್ಲ ಸೆಟ್ ಆಗಿಲ್ಲ ಅವ್ರಿಗೆ. ಮತ್ತೆ ಇನ್ನೊಂದು ಆ ಕ್ಯಾರೆಕ್ಟರ್ಗೆ, ಹೀರೋಯಿನ್ ಕ್ಯಾರೆಕ್ಟರ್ಗೆ ನಾನು ರೇಟಿಂಗ್ ಕೊಡೋದು ಅರೌಂಡ್ ಒಂದು 10ಗೆ 4 ಇಲ್ಲ 5. ಅದು ಬೇರೆ ಎಲ್ಲ ಓಕೆ, ಅವರು ಕ್ಯಾರೆಕ್ಟರ್ ಡೈಲಾಗ್ಸ್ ಇದೆಯಲ್ಲ ಅದು ಒಂಚೂರು ಚೆನ್ನಾಗಿಲ್ಲ, ನನಗಂತೂ ಇಷ್ಟನೇ ಆಗಿಲ್ಲ. ಅದು ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟಿದ್ದಾರೆ ಅವರಂತೂ. ಮತ್ತೆ ಇನ್ನೊಂದು ಡೈಲಾಗು ಹಂಗೆ ಇದೆ, ಸೆಟ್ಟೇ ಆಗೋದಿಲ್ಲ, ಮ್ಯಾಚೇ ಆಗೋದಿಲ್ಲ ಡೈಲಾಗ್, ಆ ತರ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಅದಾದ್ಮೇಲೆ ಸಂಜಯ್ ದತ್, ಸೊ ಇವರ ಒಂದು ಕ್ಯಾರೆಕ್ಟರ್ ಅಂತೂ ಇದೆಯಲ್ಲ, ಬೆಂಕಿ ಕ್ಯಾರೆಕ್ಟರ್.
ಆಫ್ಟರ್ KGF ಆದ್ಮೇಲೆ ಹೆಂಗಿದೆ ಇವ್ರ ಕ್ಯಾರೆಕ್ಟರ್ ಅಂದ್ರೆ ಆಸಮ್ ಅಂತ ಹೇಳ್ಬೋದು. ಒಂಥರ ಅವರ ಒಂದು 90s ಸ್ಪ್ರಿಂಗ್ ಇತ್ತಲ್ಲ, ಸಂಜಯ್ ದತ್ ಅವ್ರದ್ದು, ಅಲ್ಲಿಗೆ ತಗೊಂಡೋಗುತ್ತೆ ಹಂಗಿದೆ ಆಕ್ಟಿಂಗ್. ಸೊ ಇದ್ರ ಜೊತೆಗೆ ಶಿಲ್ಪಾ ಶೆಟ್ಟಿ ಅವ್ರ ಆಕ್ಟಿಂಗ್ ಕೂಡ ಸಖತ್ತಾಗಿದೆ. ಮತ್ತೆ ರವಿಚಂದ್ರನ್ ಸರ್ದು ಕೂಡ ಒಳ್ಳೆ ಆಕ್ಟ್ ಮಾಡಿದ್ದಾರೆ, ಸಖತ್ತಾಗಿದೆ ಅವ್ರದ್ದು ಕೂಡ ಇದು ಆಕ್ಟಿಂಗ್ ಅಂತು. ಎಲ್ಲದಕ್ಕಿಂತ ಹೆಚ್ಚಾಗಿ ರವಿಶಂಕರ್ ಅವ್ರದ್ದು ಸುಮಾರು ಕನ್ನಡ ಫಿಲಮ್ಸ್ ಆದ್ಮೇಲೆ ಇವತ್ತೇ ಕಾಣಿಸ್ಕೊಂಡಿದ್ದು ಕನ್ನಡ ಫಿಲಮಲ್ಲಿ. ಸೊ ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೇಳೋದೇ ಬೇಡ ಅವ್ರ ಆಕ್ಟಿಂಗಿಗೆ. ಸೊ ಆ ಥರ ಇದೆ ಆಕ್ಟಿಂಗ್ ಅವ್ರದಂತೂ. ಸೊ ಎಲ್ಲ ಇಷ್ಟ ಆಯಿತು. ಫಿಲಮ್ಮು 90s ಅದೇ ಹೇಳಿದ್ನಲ್ಲ, 1970 ಇಲ್ಲ 1980s ಅರೌಂಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೂವಿದು. ಸೊ ಆ ಒಂದು 90s ಫೀಲ್ ಕೊಟ್ಟಿದ್ದಾರೆ. ಮತ್ತೆ ಮೂವಿಲಿ ಇನ್ನೊಂದು ಅಂಡರ್ವರ್ಲ್ಡ್ ಬಗ್ಗೆ ತೆಗೆದಿರೋದು ಮೂವಿ ಇದು. ಸೊ ಚೆನ್ನಾಗಿದೆ ಮೂವಿ, ಸಖತ್ತಾಗಿದೆ. ಬಟ್ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ನಮ್ಗೆ ಇಷ್ಟ ಆಗಿಲ್ಲ. ಮತ್ತು ಇನ್ನೊಂದು ಧ್ರುವ ಸರ್ಜಾ ಅವ್ರಿಗೆ ಹೀರೋಯಿನ್ ಅವ್ರು ಏನು ಮಾಡಿದಾರೋ ರೇಷ್ಮಾ ಅವರು, ಧ್ರುವ ಸರ್ಜಾ ಅವ್ರದ್ದು ಎಷ್ಟು ನಾರ್ಮಲ್ ಆಗಿದೆ ಡೈಲಾಗು ಹೀರೋಯಿನ್ ಜೊತೆಗೆ. ಹೀರೋಯಿನ್ ಅಷ್ಟೇ ಓವರ್ ಆ್ಯಕ್ಟಿಂಗಲ್ಲೇ ಇದೆ, ಸಿಕ್ಕಾಪಟ್ಟೆ ಓವರ್ ಆ್ಯಕ್ಟಿಂಗಲ್ಲಿದೆ. ನನಗೆ ಇದಿಬ್ಬರದ್ದು ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಸೊ ಮೂವಿ ಅಂತೂ ಚೆನ್ನಾಗಿದೆ. ಸೊ ಅದೇ ಹೇಳ್ತೀನಲ್ಲ, ರಮೇಶ್ ಅರವಿಂದ್ ಸರ್ ಮೇನ್ ಒಂಥರ ಇದು ಅಂತ ಹೇಳ್ಬೋದು. ಮತ್ತು ಸೊ ಎಂಡಿಗಳಲ್ಲಿ ಕಿಚ್ಚ ಸುದೀಪ್ ಬರ್ತಾರಲ್ಲ, ಅವ್ರ ಆ್ಯಕ್ಟಿಂಗ್ ಅಂತೂ ಕಾಲ ಭೈರವ ಒಳ್ಳೆ ಇದು ಸಕ್ಕತ್ತಾಗಿದೆ. ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಒಳ್ಳೆ ಫೈಟಿಂಗ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ, ಸೂಪರ್ ಫೈಟಿಂಗ್ ಅಂತ ಅನ್ಕೊಳ್ಳಿ. ಸೊ ಚೆನ್ನಾಗಿದೆ ಆ್ಯಕ್ಟಿಂಗು ಅವ್ರದ್ದು, ಚೆನ್ನಾಗಿದೆ ಅವ್ರದ್ದು ಫೈಟ್ ಕೂಡ ಚೆನ್ನಾಗಿದೆ ಈ ಮೂವಿಲಿ. ಸೊ ಲಾಸ್ಟಲ್ಲಿ ಬಂದಿದ್ದು ಸ್ವಲ್ಪ ಬೇಜಾರಾಯ್ತಾ ಅಂತ ಅನ್ಸುತ್ತೆ. ಇನ್ನು ಫಿಲಮ್ ಯಾರು ನೋಡಿದ್ದೀರೋ ಕಿಚ್ಚ ಫ್ಯಾನ್ಸ್ ಅವರು, ಅವ್ರು ಕೂಡ ಬೇಜಾರು ಆಗೇ ಆಗಿರೋದು. ಇದು ಫಿಲಮಲ್ಲಿ ಬೇಜಾರು ಆಗೇ ಆಗಿರುತ್ತೆ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ, ಯಾರ್ಯಾರು ನೋಡ್ತಿರೋ ಅವರೆಲ್ಲ. ಸೊ ಲಾಸ್ಟಲ್ಲಿ ಬಂದಿದ್ದಾರೆ. ಸೊ ಮಧ್ಯದಲ್ಲಿ ಸ್ವಲ್ಪ ಏನಾದ್ರು ಹಿಂಟ್ ಕೊಟ್ಟು ಲಾಸ್ಟ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಮೂವಿ ಇದು. ಸೊ ಅಷ್ಟೇ ಗೈಸ್, ಈ ಮೂವಿ ರಿವ್ಯೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಂದರೆ ಅಂಡರ್ವರ್ಲ್ಡ್ ಬಗ್ಗೆ ಮೂವಿ ತಗೊಂಡು ಹೋಗಿರೋದು. ಸೊ ಚೆನ್ನಾಗಿದೆ ಮೂವಿ. ಸೊ ಯಾರ್ಯಾರು ನೋಡಿಲ್ಲ, ನಿಮ್ಮ ಮನೆ ಹತ್ರ ನಿಯರ್ ಯಾವ್ಯಾವ ಥಿಯೇಟ್ರ್, PVR ಮಾಲ್ ಎಲ್ಲೆಲ್ಲಿ ಇದೆಯೋ ಅಲ್ಲೋಗಿ ನೋಡಿ, ಆ ಫಿಲ್ಮ್ಗೆ ಸಪೋರ್ಟ್ ಮಾಡಿ. ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತದೆ ಒಂದು ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಕೊಡಿ, ನೋಡಿ ಫಾಲೋ ಮಾಡ್ಕೊಳ್ಳಿ. ಯಾರು ಫಾಲೋ ಮಾಡಿಲ್ಲ ಅಂತ ಫಾಲೋ ಮಾಡ್ಕೊಳ್ಳಿ. ಸೊ ಹಂಗೆ ಮುಂದಿನ ಹೊಸ ಸಿಗೋಣ. ಸಿ ಯು ಗೈಸ್.